ಸಂಕ್ರಾಂತಿ ಹಬ್ಬದ ಸಂಭ್ರಮದ ನಡುವೆ ನಡೆದ ಬಿಯರ್ ಕುಡಿಯುವ ಸ್ಪರ್ಧೆ ಭೀಕರ ದುರಂತಕ್ಕೆ ಕಾರಣವಾಗಿದೆ. ಅನ್ನಮಯ್ಯ ಜಿಲ್ಲೆಯ ಕೆವಿಪಳ್ಳಿ ಮಂಡಲದ ಬಂಡವಡ್ಡಪಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇಬ್ಬರು ಯುವ ಸಾಫ್ಟ್ವೇರ್ ಇಂಜಿನಿಯರ್ಗಳ ಜೀವವನ್ನ ಕಿತ್ತುಕೊಂಡಿದೆ. 6 ಮಂದಿ ಸ್ನೇಹಿತರು ಹಬ್ಬದ ಆಚರಣೆಯ ಸಲುವಾಗಿ ಒಂದು ಕಡೆ ಸೇರಿರ್ತಾರೆ. ಈ ವೇಳೆ ಮನರಂಜನೆಗಾಗಿ ಬಿಯರ್ ಕುಡಿಯುವ ಸ್ಪರ್ಧೆಯನ್ನು ಆರಂಭಿಸಿದ್ದು, ಅದರಲ್ಲಿ 34 ವರ್ಷದ ಮಣಿಕುಮಾರ್ ಹಾಗೂ 26 ವರ್ಷದ ಪುಷ್ಪರಾಜ್ ಪರಸ್ಪರ ಸ್ಪರ್ಧಿಸಿರ್ತಾರೆ. ಸ್ಪರ್ಧೆಯ ವೇಳೆ ಇಬ್ಬರು ಒಟ್ಟಾರೆ 19 ಟಿನ್ ಬಿಯರ್ ಕುಡಿದಿದ್ದಾರೆ. ಅತಿಯಾದ ಮದ್ಯಪಾನದಿಂದ ಇಬ್ಬರಿಗೂ ತೀವ್ರ ಅಸ್ವಸ್ಥತೆ ಕಾಣಿಸಿಕೊಂಡಿದ್ದು, ಆರೋಗ್ಯ ಸ್ಥಿತಿ ಹದಗೆಟ್ಟ ಹಿನ್ನೆಲೆ ಅವರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಮಾರ್ಗ ಮಧ್ಯೆ ಮಣಿಕುಮಾರ್ ಮೃತಪಟ್ಟಿದ್ರೆ, ಪುಷ್ಪರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಕೊನೆಯುಸಿರೆಳೆದಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಯ ಪ್ರಕಾರ ಅತಿಯಾದ ಮದ್ಯ ಸೇವನೆಯಿಂದ ಉಂಟಾದ ದೇಹದ ತೀವ್ರ ಅಸ್ವಸ್ಥತೆಯೇ ಮರಣಕ್ಕೆ ಕಾರಣ ಅನ್ನೋದು ತಿಳಿದು ಬಂದಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಬ್ಬದ ಸಂಭ್ರಮದ ನೆಪದಲ್ಲಿ ಮಿತಿ ಮೀರಿದ ಮದ್ಯಪಾನ ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು ಅನ್ನೋದಕ್ಕೆ ಈ ಒಂದು ಘಟನೆ ಎಚ್ಚರಿಕೆಯಾಗಿದೆ. ಸಾರ್ವಜನಿಕರು ಇಂತಹ ಅಪಾಯಕಾರಿ ಕೃತ್ಯಗಳಿಂದ ದೂರ ಇರಬೇಕು ಅಂತ ಪೊಲೀಸರು ಮನವಿ ಮಾಡಿದ್ದಾರೆ.